Welcome to NR Pathshala. Today we'll be discussing the question answers of Avare Rajaratnam, Tili Kannada, class 9. Abhyasa, exercise. First one, Padagala Artha, that is the meaning of the words. Angalachu, Bedu, means to beg humbly. Kiruchu, Joragi Kugu, to scream. ಛೀಮಾರಿ ಹಾಕು, ತಿರಸ್ಕಾರ, ಧಿಕ್ಕರಿಸು, ಅಪಮಾನಿಸು, ರೆಪ್ರಿಮಾಂಡ್ ಹೆವಿಲಿ. ಧೋತ್ರ, ಪಂಚೆ ಮೀನ್ಸ್ ಧೋತಿ. ಮೂರ್ಖತನ, ದಡ್ಡತನ ಮೀನ್ಸ್ ಫೂಲಿಶ್ನೆಸ್. ಸಾಮೂಹಿಕ, ಒಟ್ಟು ಮೀನ್ಸ್ ಕಲೆಕ್ಟಿವ್ ಆರ್ ಗ್ರೂಪ್. ಹೆಳವ, ಕುಂಟ, cripple or a lame person. Apratibha, ದಿಗ್ಭ್ರಮೆ, bewildered. ಚಾಡಿ, ಇಲ್ಲದನ್ನು ಹೇಳು ಮೀನ್ಸ್ backbiting. ಜೋರು ಮಾಡು, ದಬಾಯಿಸು ಮೀನ್ಸ್ to scold. ಬಗಲು, ಪಕ್ಕೆ, ಕಂಕುಳು ಮೀನ್ಸ್ shoulder. ಶಿರಸಾವಹಿಸು, ಹೇಳಿದಂತೆ ಮಾಡು, do as told or said. ಸೋಮಾರಿ, ಮೈಗಳ್ಳ, ಆಲಸಿ ಮೀನ್ಸ್ ಲೇಜಿ. ನೆಕ್ಸ್ಟ್ ಬಿಟ್ಟ ಪದಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. ಬಿಟ್ಟ ಸ್ಥಳ ಮೀನ್ಸ್ fill in the blanks. 4 ಆಯ್ಕೆ ಮೀನ್ಸ್ 4 ಆಪ್ಷನ್ಸ್ ಆರ್ ಗಿವನ್. ಸೂಕ್ತವಾದುದನ್ನು ಮೀನ್ಸ್ ಅ ಕರೆಕ್ಟ್ ಆನ್ಸರ್ ಆಯ್ದು ಬರೆಯಿರಿ. ಚೂಸ್ ಆ್ಯಂಡ್ ರೈಟ್. ಫಸ್ಟ್ ಒನ್, ಅವರೇ ರಾಜರತ್ನಂ ಗದ್ಯ ಭಾಗದ ಆಕರ ಕೃತಿ ಡ್ಯಾಶ್. ಸೊ he only is Rajaratnam, that is a Gadhya Bhaga is a theory lessons title. Akara Kriti, from where it is taken. ಅನ್ನನ ಕನಸು, ಬ ಅನ್ನನ ನೆನಪು, ಕ ಅನ್ನನ ಮನಸ್ಸು, ಡ ಅನ್ನನ ಸೊಗಸು. ದ ಕರೆಕ್ಟ್ ಆನ್ಸರ್ ಇಸ್ ಬ ಅನ್ನನ ನೆನಪು. ಸೆಕೆಂಡ್, ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದರು. ಸೊ ತೇಜಸ್ವಿ ರಾಜರತ್ನಂ ಅವರನ್ನು, ವಾಟ್ ಡಿಡ್ ತೇಜಸ್ವಿ ಥಿಂಕ್ ಅಬೌಟ್ ರಾಜರತ್ನಂ? ಫಸ್ಟ್, ಅ ಕವಿ, ಬ ಭಿಕ್ಷುಕ, ಕ ಗೆಳೆಯ, ಡ ಸನ್ಯಾಸಿ. ಆನ್ಸರ್ ಇಸ್ ಭಿಕ್ಷುಕ. ಭಿಕ್ಷುಕ ಮೀನ್ಸ್ ಬೆಗ್ಗರ್. ಥರ್ಡ್, ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದರು. ಸೊ ತೇಜಸ್ವಿಯವರು ಬಾಲ್ಯದಲ್ಲಿ, ದಟ್ ಈಸ್ ಇನ್ ಹಿಸ್ ಚೈಲ್ಡ್ಹುಡ್, ವಾಟ್ ಡಿಡ್ ಹಿ ಥಿಂಕ್ ಅಬೌಟ್ ದಿ ಕವಿತೆಗಳು? ದಟ್ ಈಸ್ ದ ಪೋಯಮ್. ಅ ಕವಿ ಸೃಷ್ಟಿ, ಬ ಮಾಯಾ ಸೃಷ್ಟಿ, ಕ ಸಹಜ ಸೃಷ್ಟಿ, ಡ ಮಕ್ಕಳ ಸೃಷ್ಟಿ. ಆನ್ಸರ್ ಇಸ್ ಸಹಜ ಸೃಷ್ಟಿ. ಫೋರ್ತ್, ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್. ಸೊ ಅಕಾರ್ಡಿಂಗ್ ಟು ಕುವೆಂಪು, ಭಿಕ್ಷೆ ನೀಡುವುದು, ಗಿವಿಂಗ್ ಆರ್ಮ್ಸ್ ಟು ದ ಬೆಗ್ಗರ್ಸ್, ಈಸ್ ಅ ಅವಮಾನಿಸಿದಂತೆ, ಬ ತಿರಸ್ಕರಿಸಿದಂತೆ, ಕ ಪ್ರೋತ್ಸಾಹಿಸಿದಂತೆ, ಡ ಗೌರವಿಸಿದಂತೆ. ಸೊ ಅಕಾರ್ಡಿಂಗ್ ಟು ಕುವೆಂಪು, ಗಿವಿಂಗ್ ಆರ್ಮ್ಸ್ ಟು ದ ಭಿಕ್ಷುಕರು, ದಟ್ ಇಸ್ ದ ಬೆಗ್ಗರ್ಸ್, ಈಸ್ ಲೈಕ್ ಪ್ರೋತ್ಸಾಹಿಸಿದಂತೆ. ಸೊ ಆನ್ಸರ್ ಇಸ್ ಪ್ರೋತ್ಸಾಹಿಸಿದಂತೆ ಮೀನ್ಸ್ ಎನ್ಕರೇಜಿಂಗ್ ದ ಬೆಗ್ಗರ್ಸ್ ವೆನ್ ವಿ ಗಿವ್ ಮನಿ ಟು ದೆಮ್. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಕೆಳಗಿನ ಪ್ರಶ್ನೆಗಳು, ಬಿಲೋ ಕ್ವಶನ್ಸ್ ಆರ್ ದೇರ್. ಒಂದು ವಾಕ್ಯದಲ್ಲಿ, ಇನ್ ಒನ್ ಸೆಂಟೆನ್ಸ್ ಯು ಹ್ಯಾವ್ ಟು ಆನ್ಸರ್ ದೆಮ್. ಸೊ 4 ಕ್ವೆಶ್ಚನ್ಸ್ ಆರ್ ಗಿವನ್. ಫಸ್ಟ್ ಕ್ವೆಶ್ಚನ್, ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಸೊ ಕುವೆಂಪು ಅವರನ್ನು ಮನೆಯವರೆಲ್ಲ ಮೀನ್ಸ್ ಹೌಸ್ ಪೀಪಲ್ ಆ್ಯಂಡ್ ಆಲ್, ಹೌ ದೇ ಯೂಸ್ ಟು ಅಡ್ರೆಸ್ ಕುವೆಂಪು ಮೀನ್ಸ್ ಹೌ ದೇ ಯೂಸ್ ಟು ಕಾಲ್ ಹಿಮ್? ಉತ್ತರ, ಕುವೆಂಪು ಅವರನ್ನು ಮನೆಯವರೆಲ್ಲ ಅನ್ನ ಎಂದು ಕರೆಯುತ್ತಿದ್ದರು. ಸೊ ಹಿಯರ್ ಓನ್ಲಿ ಒನ್ ವರ್ಡ್, ಅನ್ನ, ಯು ಹ್ಯಾವ್ ಟು ರಿಮೆಂಬರ್.
ಸೊ ಇನ್ಸ್ಟೆಡ್ ಆಫ್ ಏನೆಂದು ಯು ಹ್ಯಾವ್ ಟು ರೈಟ್ ಅನ್ನ ಎಂದು ಕರೆಯುತ್ತಿದ್ದರು. ಸೆಕೆಂಡ್, ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದ ಕವಿ, ದಟ್ ಈಸ್ ಅ ಪೋಯೆಟ್ whom Kuvempu's children thought that he was a beggar? Answer, ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ರಾಜರತ್ನಂ. ಸೊ ಎವ್ರಿಥಿಂಗ್ ಇಸ್ ದೇರ್ ಇನ್ ದ ಆನ್ಸರ್. ಇನ್ಸ್ಟೆಡ್ ಆಫ್ ಹೆಸರೇನು ಯು ಹ್ಯಾವ್ ಟು ರೈಟ್ ರಾಜರತ್ನಂ. ಥರ್ಡ್, ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಸೊ ವೆನ್ ಕುವೆಂಪುಸ್ ಚಿಲ್ಡ್ರನ್ ವೇರ್ ಸ್ಮಾಲ್, ವಾಟ್ ಡಿಡ್ ದೇ ಥಿಂಕ್ ಅಬೌಟ್ ಪೋಯಮ್ಸ್? ಆನ್ಸರ್, ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳು ಸಹ ಮರ, ಗಿಡ, ಮಕ್ಕಳು ಇರುವಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳೆಂದು ತಿಳಿದಿದ್ದರು. So Kuvempu's children, when they were small, they thought that these poems which they are reading in their books and all are just existing, like a tree, like a plant, like how children are there. So iruvante prapanchadalli, in this world, naturally these poems also exist like that, means they were thinking. ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು? ಸೊ ರಾಜರತ್ನಂ ಅವರು ಪುಟ್ಟಪ್ಪನವರನ್ನು, ಪುಟ್ಟಪ್ಪ ಈಸ್ ಕುವೆಂಪು ಓವರ್ ಹಿಯರ್, ಏನೆಂದು ತಮಾಷೆ ಮಾಡಿದರು? ಹೌ ಡಿಡ್ ಹಿ ಮೇಕ್ ಫನ್ ಆಫ್ ಕುವೆಂಪು ಇನ್ ಅ ಕಾಮಿಡಿ ವೇ? ಆನ್ಸರ್, ರಾಜರತ್ನಂ ಅವರು ಪುಟ್ಟಪ್ಪನವರನ್ನು, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. So Rajaratnam, in a tamashe, means in a very funny way, he used to ask when he meets Puttappa, ಏನು ಪುಟ್ಟಪ್ಪ, ವಾಟ್ ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ, whoever comes to your house, ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ? Did you tell whoever comes to the house, ಮುಂದೆ ಕಳಿಸಿಬಿಡಿ means go forward, means did you tell them? Means he used to, in a very funny way, he used to ask them like teasing way. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಕೆಳಗಿನ ಪ್ರಶ್ನೆ, ಕ್ವೆಶನ್ಸ್ ಗಿವನ್ ಬಿಲೋ, ಯು ಹ್ಯಾವ್ ಟು ಆನ್ಸರ್ ಇನ್ 3-4 ವಾಕ್ಯ, ಮೀನ್ಸ್ 3 or 4 ಸೆಂಟೆನ್ಸಸ್. ಫಸ್ಟ್ ಕ್ವೆಶನ್, ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಸೊ ಕುವೆಂಪು, ಹೌ ಡಿಡ್ ಹಿ ಇಂಟ್ರಡ್ಯೂಸ್, ಪರಿಚಯಿಸೋದು ಮೀನ್ಸ್ ಇಂಟ್ರಡ್ಯೂಸ್ ರಾಜರತ್ನಂ ಟು ಹಿಸ್ ಚಿಲ್ಡ್ರನ್. ಉತ್ತರ, ಕುವೆಂಪು ಅವರು ತಮ್ಮ ಮಕ್ಕಳಿಗೆ, ಇವರು ಯಾರು ಗೊತ್ತಾ, ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದಿರಲ್ಲ, ಇವರೇ ಅದನ್ನು ಬರೆದವರು, ರಾಜರತ್ನಂ ಎಂದು ಪರಿಚಯಿಸಿದರು. ಸೊ ಕುವೆಂಪು is introducing Rajaratnam. How does he introduce him to his children? He says to his children, ಇವರು ಯಾರು ಗೊತ್ತಾ, do you know who is he? ನಿಮ್ಮ ಪುಸ್ತಕದಲ್ಲಿ, ಇನ್ ಯೋರ್ ಟೆಕ್ಸ್ಟ್ ಬುಕ್ಸ್, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಓದಿದಿರಲ್ಲ, ಯು ರೆಡ್ ದಿಸ್ ನೋ? ಸೊ ದಿಸ್ ಈಸ್ ಅ ಲೈನ್ ಆಫ್ ಫ್ರಮ್ ಅ ಪೋಯಮ್. ಸೊ ಹಿ ಈಸ್ ಆಸ್ಕಿಂಗ್ ಹಿಸ್ ಚಿಲ್ಡ್ರನ್, ಯು ರೆಡ್ ದಿಸ್ ಪೋಯಮ್ ನೋ? ಇವರೇ ಅದನ್ನು ಬರೆದವರು. ಹಿ ಓನ್ಲಿ ರೋಟ್ ದಿಸ್ ಪೋಯಮ್. ಹಿಸ್ ನೇಮ್ ಇಸ್ ರಾಜರತ್ನಂ ಎಂದು ಪರಿಚಯಿಸಿದರು. ದಿಸ್ ಇಸ್ ಹೌ ಹಿ ಇಂಟ್ರಡ್ಯೂಸಸ್ ರಾಜರತ್ನಂ ಟು ಹಿಸ್ ಚಿಲ್ಡ್ರನ್. ಸೆಕೆಂಡ್ ಕ್ವೆಶ್ಚನ್, ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು? ಸೊ ಹೌ ಡಿಡ್ ರಾಜರತ್ನಂ ಡ್ರೆಸ್? ವೇಷಭೂಷಣ ಮೀನ್ಸ್ ಹೌ ವಾಸ್ ಹಿ ಡ್ರೆಸ್ಡ್? ಉತ್ತರ, ರಾಜರತ್ನಂ ಅವರು ಬಿಳಿಯ ಅಡ್ಡಪಂಚೆಯನ್ನು ಉಟ್ಟಿದ್ದರು, ಬಿಳಿಯ ಅಂಗಿಯನ್ನು ಧರಿಸಿದ್ದರು, ನಸುಕಂದು ಧೋತ್ರವನ್ನು ಹೊದ್ದಿದ್ದರು, ಬಗಲಿನಲ್ಲಿ ಒಂದು ದೊಡ್ಡ ಜೋಳಿಗೆ ಎಂಥ ಚೀಲವಿತ್ತು. ಸೊ ರಾಜರತ್ನಂ ಅವರು ಬಿಳಿಯ ಮೀನ್ಸ್ ವೈಟ್ ಡ್ರೆಸ್, ಅಡ್ಡ ಪಂಚೆಯನ್ನು ಉಟ್ಟಿದ್ದರು. ಹಿ ವಾಸ್ ವೇರಿಂಗ್ ಅ ವೈಟ್ ಪಂಚೆ, ಧೋತಿ. ಬಿಳಿಯ ಅಂಗಿಯನ್ನು ಧರಿಸಿದ್ದರು. ಹಿ ವಾಸ್ ವೇರಿಂಗ್ ಅ ವೈಟ್ ಶರ್ಟ್.
ನಸುಕಂದು, ನಸುಕಂದು ಮೀನ್ಸ್ ಹಾಫ್ ವೈಟ್. ಧೋತ್ರವನ್ನು ಹೊದ್ದಿದ್ದರು ಮೀನ್ಸ್ ಲೈಕ್ ಅ ಶಾಲ್ ವಿಚ್ ವಾಸ್ ಸ್ಲೈಟ್ಲಿ ಕ್ರೀಮಿಶ್ ಇನ್ ಕಲರ್. ಹಿ ವಾಸ್ ವೇರಿಂಗ್ ದಟ್ ಶಾಲ್. ಬಗಲಿನಲ್ಲಿ ಮೀನ್ಸ್ ಆನ್ ಹಿಸ್ ಶೋಲ್ಡರ್ಸ್ ಒಂದು ದೊಡ್ಡ, ಒನ್ ಬಿಗ್. ಜೋಳಿಗೆಯಂತ ಮೀನ್ಸ್ ಒನ್ ಬ್ಯಾಗ್, ಕ್ಲಾತ್ ಬ್ಯಾಗ್ ಯು ಕ್ಯಾನ್ ಸೇ. ದಟ್ ಚೀಲವಿತ್ತು. ಆನ್ ಹಿಸ್ ಶೋಲ್ಡರ್ ಹಿ ವಾಸ್ ವೇರಿಂಗ್ ಒನ್ ಬಿಗ್ ಕ್ಲಾತ್ ಬ್ಯಾಗ್. ಥರ್ಡ್ ಕ್ವೆಶ್ಚನ್, ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಲ್ಲಿಡಬೇಕು? ಸೊ ಅಲಾಂಗ್ ವಿತ್ ದ ಕವಿತೆ, ದಟ್ ಇಸ್ ಅ ಪೋಯಮ್. ಜೊತೆ ಮೀನ್ಸ್ ಅಲಾಂಗ್ ವಿತ್ ದ ಪೋಯಮ್, ಕವಿಯ ಹೆಸರನ್ನು, ದಟ್ ಇಸ್ ಅ ಪೋಯೆಟ್ಸ್ ನೇಮ್, ಏಕೆ ನೆನಪಲ್ಲಿಡಬೇಕು? ವೈ ಶುಡ್ ವಿ ರಿಮೆಂಬರ್ ದ ಪೋಯೆಟ್ಸ್ ನೇಮ್ ಅಲಾಂಗ್ ವಿತ್ ದ ಪೋಯಮ್? ಉತ್ತರ, ಕವಿಗಳು ಕವಿತೆಗಳನ್ನು ರಚಿಸುತ್ತಾರೆ. ನೂರಾರು ಕವಿತೆಗಳು ರಚಿತವಾಗಿವೆ, ಆಗುತ್ತಲೂ ಇವೆ. ಹಲವಾರು ಕವಿಗಳು ಗತಿಸಿದ್ದಾರೆ. ಈಗಲೂ ಅನೇಕ ಕವಿಗಳು ಕವನಗಳನ್ನು ಬರೆಯುತ್ತಿದ್ದಾರೆ. ನಿರಂತರವಾಗಿ ಇದು ಮುಂದುವರಿಯುತ್ತಲೇ ಇರುತ್ತದೆ. ಹೀಗಾಗಿ ಕವನಗಳನ್ನು ರಚಿಸಿದವರು ಯಾರೆಂದು ಗುರುತಿಸಲು ಕವನದೊಂದಿಗೆ ಕವಿಯ ಹೆಸರನ್ನು ನೆನಪಲ್ಲಿಡಬೇಕಾಗುತ್ತದೆ. ಸೊ ದೇ ಆರ್ ಸೇಯಿಂಗ್, ವೈ ಶುಡ್ ವಿ ರಿಮೆಂಬರ್ ದ ಪೋಯೆಟ್ಸ್ ನೇಮ್? ಕವಿಗಳು ಕವಿತೆಗಳನ್ನು ರಚಿಸುತ್ತಾರೆ. ಸೊ ಕವೀಸ್, ದಟ್ ಇಸ್ ದ ಪೋಯೆಟ್ಸ್, ರೈಟ್ ದ ಪೋಯಮ್. ರಚಿಸುವುದು ಮೀನ್ಸ್ ದೇ ರೈಟ್ ದ ಪೋಯಮ್ಸ್. ನೂರಾರು ಕವಿತೆಗಳು ರಚಿತವಾಗಿವೆ. ಹಂಡ್ರೆಡ್ಸ್ ಆಫ್ ಪೋಯಮ್ಸ್ ಹ್ಯಾವ್ ಬೀನ್ ರಿಟನ್. ಆಗುತ್ತಲೂ ಇವೆ. ದೇ ಸ್ಟಿಲ್ ಮೆನಿ ಪೋಯಮ್ಸ್ ಆರ್ ಬೀಯಿಂಗ್ ರಿಟನ್ ಕರೆಂಟ್ಲಿ ಆಲ್ಸೋ. ಹಲವಾರು ಕವಿಗಳು ಗತಿಸಿದ್ದಾರೆ. ಸೊ ಮೆನಿ ಆಫ್ ದ ಪೋಯೆಟ್ಸ್ ಹ್ಯಾವ್ ಎಕ್ಸ್ಪೈರ್ಡ್ ಆಲ್ಸೋ, ದೇ ಆರ್ ಡೆಡ್. ಗತಿಸುವುದು ಮೀನ್ಸ್ ದೇ ಆರ್ ಎಕ್ಸ್ಪೈರ್ಡ್. ಈಗಲೂ ಅನೇಕ ಕವಿಗಳು ಕವನಗಳನ್ನು ಬರೆಯುತ್ತಿದ್ದಾರೆ. ಸೊ ಈವನ್ ನೌ ಮೆನಿ ಪೋಯೆಟ್ಸ್ ಆರ್ ರೈಟಿಂಗ್ ಮೆನಿ ಪೋಯಮ್ಸ್. ನಿರಂತರವಾಗಿ ಇದು ಮುಂದುವರಿಯುತ್ತಲೇ ಇರುತ್ತದೆ. ಸೊ ನಿರಂತರವಾಗಿ ಇಟ್ ವಿಲ್ ಆಲ್ವೇಸ್ ಕಂಟಿನ್ಯೂ ಇನ್ ದಿಸ್ ಮ್ಯಾನರ್. ಮೆನಿ ಪೋಯೆಟ್ಸ್ ವಿಲ್ ಬಿ ರೈಟಿಂಗ್ ಮೆನಿ ಪೋಯಮ್ಸ್ ಆ್ಯಂಡ್ ಮೆನಿ ಆಫ್ ದ ಪೋಯೆಟ್ಸ್ ಆಲ್ಸೋ ಡೈ. ಬಿಕಾಸ್ ಆಫ್ ದಿಸ್, ಹೀಗಾಗಿ ಕವನಗಳನ್ನು ರಚಿಸಿದವರು ಯಾರೆಂದು ಗುರುತಿಸಲು, ಟು ಐಡೆಂಟಿಫೈ ಹೂ ರೋಟ್ ದಟ್ ಪೋಯಮ್, ಕವನದೊಂದಿಗೆ ಕವಿಯ ಹೆಸರನ್ನು ನೆನಪಲ್ಲಿಡಬೇಕಾಗುತ್ತದೆ. ಸೊ ಅಲಾಂಗ್ ವಿತ್ ದ ಪೋಯಮ್ ವಿ ಹ್ಯಾವ್ ಟು ಆಲ್ಸೋ ರಿಮೆಂಬರ್ ದ ಪೋಯೆಟ್ಸ್ ನೇಮ್. ಫೋರ್ತ್ ಕ್ವೆಶ್ಚನ್, ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು? ಹೌ ಡಿಡ್ ಕುವೆಂಪು ಗ್ರೀಟ್ ರಾಜರತ್ನಂ ಆ್ಯಂಡ್ ಟುಕ್ ಹಿಮ್ ಇನ್ ಟು ಹಿಸ್ ಹೌಸ್? ಆನ್ಸರ್, ಕುವೆಂಪು ಅವರು ರಾಜರತ್ನಂ ಅವರ ಗುರುತು ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಬರಮಾಡಿಕೊಂಡರು. ಸೊ ಕುವೆಂಪು ರೆಕಗ್ನೈಸ್ಡ್, ಗುರುತು ಇಸ್ ರೆಕಗ್ನೈಸ್ಡ್ ರಾಜರತ್ನಂ. ಸೊ ರಾಜರತ್ನಂ ಅವರ ಗುರುತು ಹಿಡಿದು ಆ್ಯಂಡ್ ಹಿ ಸೇಸ್ ಓಹೋ ಬನ್ನಿ ಬನ್ನಿ, ಓಹೋ ಪ್ಲೀಸ್ ಕಮ್ ಇನ್ ಹಿ ಸೇಸ್ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು, ಸೇಯಿಂಗ್ ಸೊ ಅವರೇ ಸರಸರ ಮುಂದುವರೆದು, ಹಿ ಓನ್ಲಿ ವೆಂಟ್ ಫಾಸ್ಟ್ ಫಾರ್ವರ್ಡ್ ಟು ದ ಗೇಟ್ ಆ್ಯಂಡ್ ಹಿ ಓಪನ್ಸ್ ದ ಗೇಟ್ ತೆಗೆದು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಬರಮಾಡಿಕೊಂಡರು. ಸೊ ಹಿ ಓಪನ್ಸ್ ದ ಗೇಟ್ ಆ್ಯಂಡ್ ಟೇಕ್ಸ್ ರಾಜರತ್ನಂ ಇನ್ ಟು ಹಿಸ್ ಹೌಸ್. ಫಿಫ್ತ್ ಕ್ವೆಶ್ಚನ್, ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು? ಸೊ ವೆನೆವರ್ ರಾಜರತ್ನಂ ಮೀಟ್ಸ್ ಕುವೆಂಪುಸ್ ಚಿಲ್ಡ್ರನ್, ಕಂಡಾಗಲೆಲ್ಲ, ವೆನೆವರ್ ಹಿ ಸೀಸ್ ಕುವೆಂಪುಸ್ ಚಿಲ್ಡ್ರನ್, ಏನೆಂದು ತಮಾಷೆ ಮಾಡುತ್ತಿದ್ದರು? ಹೌ ಹಿ ಯೂಸ್ ಟು ಟೀಸ್ ಹಿಸ್ ಚಿಲ್ಡ್ರನ್? ಉತ್ತರ, ರಾಜರತ್ನಂ ಯಾವಾಗಲಾದರೂ ಕುವೆಂಪು ಅವರ ಮನೆಗೆ ಬಂದಾಗ ಕುವೆಂಪು ಅವರ ಮಕ್ಕಳನ್ನು ಕಂಡು ಏನ್ರಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು. ಸೊ ರಾಜರತ್ನಂ ಯಾವಾಗಲಾದರೂ, sometime when Rajaratnam, whenever he comes to Kuvempu's house, ಅವರ ಮನೆಗೆ ಬಂದಾಗ ಕುವೆಂಪು ಅವರ ಮಕ್ಕಳನ್ನು ಕಂಡು, ಸೊ ವೆನ್ ಹಿ ಸೀಸ್, ಕಂಡು ಮೀನ್ಸ್ ವೆನ್ ಹಿ ಸೀಸ್ ದ ಚಿಲ್ಡ್ರನ್ ಆಫ್ ಕುವೆಂಪು, ಹಿ ಸೇಸ್ ಏನ್ರಪ್ಪ ವಾಟ್ ಚಿಲ್ಡ್ರನ್, ಒಳಗೆ ಬರಬಹುದು, ಕ್ಯಾನ್ ಐ ಕಮ್ ಇನ್ ಸೈಡ್, ಮುಂದೆ ಹೋಗಬೇಕು, ಶುಡ್ ಐ ಗೋ ಮೂವ್ ಫಾರ್ವರ್ಡ್,
ಎಂದು ತಮಾಷೆ ಮಾಡುತ್ತಿದ್ದರು. ದಿಸ್ ಇಸ್ ಹೌ ಹಿ ಇಸ್ ಟು ಟೀಸ್ ದ ಚಿಲ್ಡ್ರನ್. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ 2 questions are given. You have to answer in 8-10 ವಾಕ್ಯಗಳು. In 8-10 lines you have to write down. First question, ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು? ಸೊ ಕುವೆಂಪು ಅವರು ಭಿಕ್ಷೆ ನೀಡಿ, ಗಿವಿಂಗ್ ಮನಿ ಆರ್ ಸಮಥಿಂಗ್ ಟು ದ ಬೆಗ್ಗರ್ಸ್, ದಟ್ ಈಸ್ ಗಿವಿಂಗ್ ಆರ್ಮ್ಸ್ ಟು ದ ಬೆಗ್ಗರ್ಸ್. ಹೌ ಕುವೆಂಪು ವಾಸ್ ಚೀಟೆಡ್? In what way he was cheated? ಮೋಸ means cheating. ಉತ್ತರ, ಕುವೆಂಪು ಅವರು ವಿದ್ಯಾಭ್ಯಾಸ ಮಾಡುವಾಗ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿದ್ದರು. ಆಶ್ರಮದ ಸ್ವಾಮಿಗಳಾಗಿದ್ದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದನ್ನು ವಿರೋಧಿಸುತ್ತಿದ್ದರು. ಒಂದು ದಿನ ಕುವೆಂಪು ಅವರು ಒಬ್ಬ ಹೆಳವನಿಗೆ ಭಿಕ್ಷೆ ಹಾಕುತ್ತಿದ್ದರು. ಆ ವೇಳೆಗೆ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲುಗಳನ್ನು ಸೊಟ್ಟಗೆ ಮಾಡಿಕೊಂಡು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಹೇಳವ ಸಿದ್ದೇಶ್ವರಾನಂದರನ್ನು ಕಂಡೊಡನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಓಡಿ ಹೋದನು. ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಛೀಮಾರಿ ಹಾಕಿದರು. ಕುವೆಂಪು ಅವರಿಗೆ ಮೋಸ ಹೋದುದಕ್ಕಾಗಿ ತುಂಬ ಬೇಸರವಾಯಿತು. ಸೊ ಕುವೆಂಪು ಅವರು ವಿದ್ಯಾಭ್ಯಾಸ ಮಾಡುವಾಗ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿದ್ದರು. ಕುವೆಂಪು when he was getting his education, he was staying in Mysore in Ramakrishna Ashrama. In that ashram there was a Swamiji, ashramada Swamiji. His name was Siddheshwaranandaru. And Siddheshwaranandaru was dead against encouraging the beggars by giving some money or alms to them. So Siddheshwara Bhikshe Vritti, Vritti means work, so begging work. Uttejana, that is encouraging the begging work. He was virodhisutiddaru, he was dead against it. So one day, that is ಒಂದು ದಿನ, Kuvempu was giving one helava. Helava means a crippled man who was begging over there. So ಕುವೆಂಪು ಅವರು ಒಬ್ಬ ಹೇಳವನಿಗೆ ಭಿಕ್ಷೆ ಹಾಕುತ್ತಿದ್ದರು. He was giving ಭಿಕ್ಷೆ for the beggar. He was giving some money for the beggar. ಆ ವೇಳೆಗೆ at that time ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಸಿದ್ದೇಶ್ವರ came at that time there. ಕೈಕಾಲುಗಳನ್ನು ಸೊಟ್ಟೆಗೆ ಮಾಡಿಕೊಂಡು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಹೇಳವ. ಸೊ ಹೌ ವಾಸ್ ದಿಸ್ ಬೆಗ್ಗರ್ he was acting like a crippled. He was not actually crippled, he was acting like a crippled. So ಕೈಕಾಲುಗಳನ್ನು, hands and legs and all, he had folded like that and he was looking like a crippled man. ಸೊಟ್ಟಗೆ ಮಾಡಿಕೊಂಡು ಕರುಣಾಜನಕವಾಗಿ, it means in a very pitiful manner, he was ಅಂಗಲಾಚುತ್ತಿದ್ದ, he was begging. In a very pitiful manner, he was begging for money. At that time, seeing Siddheshwaranandaru. So Siddheshwaranandarannu kandodane means as soon as he saw. Kandudu means seeing. Siddheshwarananda, what did he do? Kai kaalugalannu nettage ಮಾಡಿಕೊಂಡು immediately he made his hand, leg and all he stretched and he ವೇಗವಾಗಿ, very fast, ಓಡಿ ಹೋದನು. He ran away from there. ಸೊ ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ, ಮೂರ್ಖ ಮೀನ್ಸ್ ಫೂಲಿಶ್ನೆಸ್, ಓಕೆ, ಛೀಮಾರಿ ಹಾಕಿದರು. ಹಿ ಸ್ಕೋಲ್ಡೆಡ್ ಕುವೆಂಪು ಫಾರ್ ಹಿಸ್ ಫೂಲಿಶ್ನೆಸ್. ಸೊ ಕುವೆಂಪು ಅವರಿಗೆ ಮೋಸ ಹೋದುದಕ್ಕಾಗಿ ತುಂಬ ಬೇಸರವಾಯಿತು. ಸೊ ಕುವೆಂಪು ಫೆಲ್ಟ್ ವೆರಿ ಸ್ಯಾಡ್. ಬೇಸರ ಮೀನ್ಸ್ ಸ್ಯಾಡ್ ಫಾರ್ ಗೆಟಿಂಗ್ ಚೀಟೆಡ್. ಸೆಕೆಂಡ್ ಕ್ವೆಶ್ಚನ್, ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? ಅದು ಉಂಟು ಮಾಡಿದ ಫಜೀತಿ ಏನು? ಸೊ ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು? Why did the children think that Rajaratnam was a beggar? And ಅದು ಉಂಟು ಮಾಡಿದ ಫಜೀತಿ ಏನು? So this situation where they thought Rajaratnam is a beggar, how did it embarrass them later on? ಉತ್ತರ, ಬಿಳಿಯ ಅಡ್ಡ ಪಂಚೆ, ಬಿಳಿಯ ಅಂಗಿ ಧರಿಸಿ, ಮೈ ಮೇಲೆ ಕಂದು ಬಣ್ಣದ ಧೋತ್ರ
ಹೊದ್ದು ರಾಜರತ್ನಂ ಕುವೆಂಪು ಅವರ ಮನೆಯ ಬಳಿಗೆ ಬಂದಿದ್ದರು. ಅವರ ಬಗಲಿನಲ್ಲಿ ದೊಡ್ಡ ಜೋಲಿಗೆಯಂಥ ಚೀಲವೂ ಇತ್ತು. ಕುವೆಂಪು ಅವರ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯವಿರಲಿಲ್ಲ. ಅವರ ವೇಷಭೂಷಣಗಳನ್ನು ನೋಡಿ ಭಿಕ್ಷುಕನೋ, ದಾಸಯ್ಯನೋ, ಮಾರಿಭಕ್ತನೋ, ಚಂದಾ ವಸೂಲಿಗೆ ಬಂದವನೋ ಯಾರೋ ಆಗಿರಬೇಕೆಂದು ತಿಳಿದರು. ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು. ಮಕ್ಕಳು ಅವರ ಮಾತನ್ನು ಪಾಲಿಸಿ ಮುಂದೆ ಹೋಗಪ್ಪ ಎಂದು ಕುವೆಂಪು ಅವರ ಮಗ ಕೂಗಿದ. ಅವರು ಮುಂದೆ ಹೋಗಲಿಲ್ಲ. ಮಕ್ಕಳೆಲ್ಲರೂ ಒಟ್ಟಿಗೆ ಮುಂದೆ ಹೋಗುವಂತೆ ಕಿರುಚಿದಾಗಲೂ ಅವರು ನಿಂತೇ ಇದ್ದರು. ಆಗ ಅವರೆಲ್ಲರೂ ಕುವೆಂಪು ಅವರ ಬಳಿ ಹೋಗಿ ದೂರು ಹೇಳಿದರು. ಕುವೆಂಪು ಬಂದು ನೋಡಿ ರಾಜರತ್ನಂ ಅವರನ್ನು ವಿಶ್ವಾಸದಿಂದ ಬನ್ನಿ ಬನ್ನಿ ಎಂದು ಒಳಗೆ ಕರೆದುಕೊಂಡು ಬಂದರು. ತಾವೆಲ್ಲರೂ ಭಿಕ್ಷುಕರೆಂದು ತಿಳಿದ ವ್ಯಕ್ತಿಗೆ ಸಿಕ್ಕ ಗೌರವವನ್ನು ಕಂಡು ಮಕ್ಕಳು ದಿಕ್ಕು ತೋಚದೆ ನಿಲ್ಲುವಂತಾಯಿತು. ಬಿಳಿಯ ಅಡ್ಡ ಪಂಚೆ. Now they're describing how Rajaratnam was dressed. So he was wearing a bili, that is white colored dhoti and white colored shirt. ಮೈ ಮೇಲೆ ಕಂದು ಬಣ್ಣದ ಧೋತ್ರ, that is one shawl he was wearing which was half white. ಸೊ ರಾಜರತ್ನಂ ಕುವೆಂಪು ಅವರ ಮನೆಯ ಬಳಿಗೆ ಬಂದಿದ್ದರು. ಸೊ ಡ್ರೆಸ್ಡ್ ಲೈಕ್ ದಿಸ್, ರಾಜರತ್ನಂ ಕೇಮ್ ಟು ಕುವೆಂಪುಸ್ ಹೌಸ್. ಅವರ ಬಗಲಿನಲ್ಲಿ ಒಂದು ದೊಡ್ಡ ಜೋಲಿಗೆ ಅಂತ ಚೀಲವೂ ಇತ್ತು. ಸೊ ಆನ್ ಹಿಸ್ ಶೋಲ್ಡರ್ ದೇರ್ ವಾಸ್ ಒನ್ ಬಿಗ್ ಕ್ಲಾತ್ ಬ್ಯಾಗ್ ಆಲ್ಸೋ. ಕುವೆಂಪು ಅವರ ಮಕ್ಕಳಿಗೆ ರಾಜರತ್ನಂ ಅವರ ಪರಿಚಯವಿರಲಿಲ್ಲ. ಸೊ ಕುವೆಂಪುಸ್ ಚಿಲ್ಡ್ರನ್ did not recognize Rajaratnam, means they didn't have any clue about who was Rajaratnam. ಅವರ ವೇಷಭೂಷಣಗಳನ್ನು ನೋಡಿ, seeing the way he was dressed, so children thought, ನೋಡಿ ಭಿಕ್ಷುಕನೋ, he may be a beggar. ದಾಸಯ್ಯನೋ, so dasayas also come in the name of God, they come to beg. ಮಾರಿ ಭಕ್ತನೋ, so here again Mari's devotees also come to collect money. ಚಂದಾ ವಸೂಲಿಗೆ ಬಂದವನು, ಕೇಮ್ ಟು ಕಲೆಕ್ಟ್ ಸಮ್ ಡೊನೇಷನ್. ಯಾರೋ ಆಗಿರಬೇಕೆಂದು ತಿಳಿದರು. ಸೊ ಹಿ ಮೇ ಬಿ ಒನ್ ಆಫ್ ದೆಮ್, ಬಿಕಾಸ್ ಆಲ್ ಆಫ್ ದೆಮ್ ಕಮ್ ಟು ಕಲೆಕ್ಟ್ ಮನಿ ಓನ್ಲಿ. ಸೊ ಚಿಲ್ಡ್ರನ್ ಥಾಟ್ ಹಿ ಆಲ್ಸೋ ಕೇಮ್ ಟು ಕಲೆಕ್ಟ್ ಸಮ್ ಮನಿ. ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು. ಸೊ ಆ್ಯಂಡ್ ದೇರ್ ಫಾದರ್, ದಟ್ ಇಸ್ ಕುವೆಂಪು, ಡಿಡ್ ನಾಟ್ ಎನ್ಕರೇಜ್, ವಾಸ್ ಅಗೇನ್ಸ್ಟ್ ಹೆಲ್ಪಿಂಗ್ ದ ಬೆಗ್ಗರ್ಸ್. ಮಕ್ಕಳು ಅವರ ಮಾತನ್ನು ಪಾಲಿಸಿ, ಸೊ ಚಿಲ್ಡ್ರನ್ ಯೂಸ್ ಟು ಫಾಲೋ ವಾಟ್ ಎವರ್ ಕುವೆಂಪು ಸೆಡ್. ಸೊ ದೇ ಟೋಲ್ಡ್ ರಾಜರತ್ನಂ, ಮುಂದೆ ಹೋಗಪ್ಪ, ಯು ಗೋ ಫಾರ್ವರ್ಡ್. ದೇ ಥಾಟ್ ಹಿ ವಾಸ್ ಅ ಬೆಗ್ಗರ್ ಆ್ಯಂಡ್ ಸೆಡ್ ಗೋ ಫಾರ್ವರ್ಡ್, ದೇ ಸೆಡ್ ಎಂದು ಕುವೆಂಪು ಅವರ ಮಗ ಕೂಗಿದ. ಸೊ ಕುವೆಂಪು ಸನ್ ಸ್ಕ್ರೀಮ್ಡ್ ಆ್ಯಂಡ್ ಟೋಲ್ಡ್ ಗೋ ಫಾರ್ವರ್ಡ್. ಅವರು ಮುಂದೆ ಹೋಗಲಿಲ್ಲ. So when his son screamed and said go forward, Rajaratnam didn't move from there. ಮಕ್ಕಳೆಲ್ಲರೂ ಒಟ್ಟಿಗೆ ಮುಂದೆ ಹೋಗುವಂತೆ ಕಿರುಚಿದಾಗಲು. ಸೊ ಮಕ್ಕಳೆಲ್ಲರೂ, ಸೊ ಆಲ್ ದ ಚಿಲ್ಡ್ರನ್ ಟುಗೆದರ್, ಒಟ್ಟಿಗೆ, ದೇ ಸ್ಕ್ರೀಮ್ಡ್. ಕಿರುಚುವುದು ಮೀನ್ಸ್ ಸ್ಕ್ರೀಮ್ಡ್. ಮುಂದೆ ಹೋಗುವಂತೆ, ಗೋ ಫಾರ್ವರ್ಡ್ ಮೀನ್ಸ್ ದೇ ಆಲ್ಸೋ ಸ್ಕ್ರೀಮ್ ಟುಗೆದರ್. ಅವರು ನಿಂತೇ ಇದ್ದರು. ರಾಜರತ್ನಂ ಸ್ಟಿಲ್ ಹಿ ವಾಸ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ. ಆಗ ಅವರೆಲ್ಲರೂ, ಮೀನ್ಸ್ ಆಲ್ ಆಫ್ ದೆಮ್, ದಟ್ ಇಸ್ ಆಲ್ ದ ಚಿಲ್ಡ್ರನ್, ಕುವೆಂಪು ಅವರ ಬಳಿ ಹೋಗಿ ದೇ ರ್ಯಾನ್ ಟು ಕುವೆಂಪು ಆ್ಯಂಡ್ ಕಂಪ್ಲೇನ್ ಟು ಹಿಮ್. ದೂರು ಹೇಳಿದರು. ದೂರು ಮೀನ್ಸ್ ಗಿವಿಂಗ್ ಕಂಪ್ಲೇಂಟ್. ಕುವೆಂಪು ಬಂದು ನೋಡಿ, ಸೊ ಕುವೆಂಪು ಕೇಮ್ ಔಟ್ಸೈಡ್ ಟು ಸಿ ಹೂ ವಾಸ್ ದ್ಯಾಟ್ ಆ್ಯಂಡ್ ಹಿ ಸಾ ರಾಜರತ್ನಂ. ಸೊ ರಾಜರತ್ನಂ ಅವರನ್ನು ವಿಶ್ವಾಸದಿಂದ, ಇನ್ ವೆರಿ ರೆಸ್ಪೆಕ್ಟ್ಫುಲ್ ವೇ, ಹಿ ಗ್ರೀಟ್ಸ್ ಹಿಮ್ ಆ್ಯಂಡ್ ಸೇಸ್ ಬನ್ನಿ ಬನ್ನಿ, ಕಮ್ ಇನ್ ಹಿ ಸೇಸ್, ಆ್ಯಂಡ್ ಹಿ ಬ್ರಿಂಗ್ಸ್ ಹಿಮ್ ಇನ್ಸೈಡ್ ದ ಹೌಸ್. ಕರೆದುಕೊಂಡು ಬಂದರು. ತಾವೆಲ್ಲರೂ ಭಿಕ್ಷುಕರೆಂದು ತಿಳಿದ ವ್ಯಕ್ತಿಗೆ ಸಿಕ್ಕ ಗೌರವವನ್ನು ಕಂಡು, ಸೊ ಚಿಲ್ಡ್ರನ್ ಥಾಟ್ ಹಿ ವಾಸ್ ಅ ಬೆಗ್ಗರ್, ಬಟ್ ದ ಕೈಂಡ್ ಆಫ್ ರೆಸ್ಪೆಕ್ಟ್ ಹಿ ರಿಸೀವ್ಡ್ ಫ್ರಮ್ ದಿಯರ್ ಫಾದರ್, ಸೀಯಿಂಗ್ ದ್ಯಾಟ್, ಮಕ್ಕಳು ದಿಕ್ಕು ತೋಚದೆ, ದಿಕ್ಕು ಮೀನ್ಸ್ ಡೈರೆಕ್ಷನ್, ತೋಚದೆ ಮೀನ್ಸ್ ಕ್ಲೂಲೆಸ್ ಅಬೌಟ್ ದ ಡೈರೆಕ್ಷನ್, ದೇ ಡಿಡ್ಂಟ್ ನೋ ವಾಟ್ ಟು ಡೂ, ನಿಲ್ಲುವಂತಾಯಿತು. ಸೊ ದೇ ಸ್ಟುಡ್ ದೇರ್, just didn't know what to do.